ಎಲ್ಲರಿಗೂ ನಮಸ್ಕಾರ. ಇವತ್ತು ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರಾರಂಭವಾಗಿ 2 ವರ್ಷಗಳ ಆಯಿತು. ಇದು 3ನೇ ವರ್ಷ. ಇವತ್ತು ಜ್ಞಾನವಾಹಿನಿ ಶಾಲೆಯ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ. ಇವತ್ತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವಿವತ್ತು ಭಾಗಿಯಾಗಿದ್ದೀವಿ. ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನ ಕೊಡ್ತಾ ಇರುವಂತಹ ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಶಾಲೆ ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ. ನಮ್ಮ ಶಾಲೆಯ ಪ್ರಾಂಶುಪಾಲರಾಗಿರುವಂತಹ ನಮ್ಮ ಚಂದ್ರಶೇಖರ್ ಸರ್ ಅವರು ಶಾಲೆಯಲ್ಲಿ ಒಂದು ಖಾಸಗಿ ಶಾಲೆ ಪ್ರಾರಂಭ ಮಾಡಿ 2 ವರ್ಷಗಳಿಂದ ದೀನ ದಲಿತರಿಗೆ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಒಂದು ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನ ಕೊಡ್ತಿದ್ದಾರೆ. ಯಾಕೆ ಅಂದ್ರೆ ಒಂದು ಬಡ ಕುಟುಂಬದಿಂದ ಬಂದು ಬಡವರ ಕಷ್ಟ ಏನು ಅಂತ ನಮ್ಮ ಚಂದ್ರು ಸರ್ ಅವ್ರಿಗೆ ಗೊತ್ತು. ಆದ್ರಿಂದ ಮೊದಲನೇದಾಗಿ ವಿದ್ಯಾಭ್ಯಾಸ ಬಹಳ ಮುಖ್ಯ. ವಿದ್ಯಾಭ್ಯಾಸವನ್ನ ಪ್ರತಿಯೊಂದು ಮಗು ಕೂಡ ಪಡ್ಕೋಬೇಕು ಅನ್ನೋ ಭಾವನೆ ನಮ್ಮ ಚಂದ್ರು ಸರ್ ಇದೆ. ಅದರಲ್ಲಿ ಎರಡನೇ ಮಾತಿಲ್ಲ. ಅವ್ರಿಗೆ ನಾನು ನಿಜವಾಗ್ಲೂ ಕೂಡ ನಾನು ಇವತ್ತು ಕಟ್ಟಡ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮದ ಭಾಗಿಯಾಗಿ ಅವ್ರಿಗೆ ನಿಜವಾಗ್ಲೂ ಕೂಡ ನಾನು ಹೃತ್ಪೂರ್ವಕ ಅವರಿಗೆ ಅಭಿನಂದನೆ ಹೇಳಕ್ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಯಾಕೆ ಅಂದ್ರೆ ಹುಟ್ಟು ಉಚಿತ, ಸಾವು ಖಚಿತ. ಪ್ರತಿಯೊಂದು ಸಲ ಕೂಡ ಹಲವಾರು ಬಾರಿ ನಾನು ಹೇಳ್ತಾ ಬರ್ತಾ ಇರ್ತೀನಿ, ಹುಟ್ಟದ ಮೇಲೆ ಮನುಷ್ಯ ಒಂದು ವಿಶ್ವಾಸ, ಪ್ರೀತಿ, ನಂಬಿಕೆಯನ್ನ ಗಳಿಸ್ಕೋಬೇಕು. ಅದರಲ್ಲಿ ನಮ್ಮ ಚಂದ್ರಶೇಖರ್ ಸರ್ ಅವರು ಎರಡನೇ ಮಾತೇ ಇಲ್ಲ. ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಕೂಡ ವಿದ್ಯಾಭ್ಯಾಸವನ್ನ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಅದ್ಭುತವಾದ ಒಂದು ವಿದ್ಯಾಭ್ಯಾಸನ ಕೊಡ್ತಿದ್ದಾರೆ. ಅದರ ಜೊತೆಗೆ ನಮ್ಮ ಮಂಜು ಸರ್ ಆಗಿರ್ಬೋದು, ನಮ್ಮ ಎಲ್ಲಾ ಸಿಬ್ಬಂದಿ ವರ್ಗದವರು, ಶಾಲೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ಕೂಡ ಹಲವಾರು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನ ಕೊಡ್ತಾ ಬರ್ತಿದ್ದಾರೆ. 2 ವರ್ಷ ಆದ್ರೂ 3ನೇ ವರ್ಷ ನಡೀತಾ ಇದೆ. 300, 250, 300 ಮಕ್ಕಳ ಮೇಲೆ ಮಕ್ಕಳು ದಾಟಿದ್ದಾರೆ. ಎಲ್ರು ಕೂಡ ಪ್ರತಿಯೊಂದು ಪ್ರೆಜರ್ ಮಾಡಿ ಹೋಗ್ಬಿಟ್ಟು ನಿಮ್ ಮಗುನ ನಮ್ ಶಾಲೆಗೆ ಸೇರಿಸಿ ಅಂತ ಏನು ಕೇಳೋದಲ್ಲ. ಒಂದು ಪ್ರೀತಿ, ವಿಶ್ವಾಸವನ್ನ ಸಂಪಾದನೆ ಮಾಡ್ಕೊಂಡು ತಾನೇ ಮಕ್ಕಳನ್ನ ಎತ್ಕೊಂಡ್ಬಂದು ಶಾಲೆಗೆ ಸೇರಿಸ್ತಿದ್ದಾರೆ. ಆ ಒಂದು ವಿಶ್ವಾಸವನ್ನ ಸಂಪಾದನೆ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ. ಚಂದ್ರು ಸರ್ ಅವರಿಗೆ ಮತ್ತೆ ಶಾಲೆಯ ಆಡಳಿತ ಮಂಡಳಿ ಎಲ್ಲರಿಗೂ ಕೂಡ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ಇವತ್ತು ಒಂದು ಉದ್ಘಾಟನಾ ಕಾರ್ಯಕ್ರಮ ಮೇಲೆ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಇನ್ನೂ ಉನ್ನತವಾದ ಒಂದು ಶಿಕ್ಷಣವನ್ನು ಕೊಟ್ಟು ನಮ್ಮ ಮುಳಬಾಗಿಲು ತಾಲೂಕಿನ ಜನರಿಗೆ ಒಂದು ಸುವರ್ಣ ಅವಕಾಶ ಮಾಡಿಕೊಡ್ತಿದ್ದಾರೆ. ಇನ್ನು ಮುಂದಿನ ಹಲವಾರು ಬಡವರಿಗೆ ಸಹಕಾರ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇವತ್ತು ವಿಶೇಷವಾಗಿ ನಮ್ಮ ಬಾಲಾಜಣ್ಣ, ನಮ್ಮೆಲ್ಲರೂ ಕೂಡ ಬಂದು ಅವ್ರಿಗೆ, ಚಂದ್ರು ಸರ್ ಅವ್ರಿಗೆ ಮತ್ತೆ ಆಡಳಿತ ಮಂಡಳಿ ಎಲ್ಲರಿಗೂ ಕೂಡ ಶುಭವನ್ನ ಕೋರಿದ್ದೇವೆ. ಒಳ್ಳೇದಾಗ್ಲಿ. ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನ ಚಂದ್ರು ಸರ್ ಅವ್ರಿಗೆ, ಅವರ ಕುಟುಂಬಸ್ಥರಿಗೆ ಎಲ್ರಿಗೂ ಕೂಡ ಆಶೀರ್ವಾದ ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.